ಅವ್ರಿಗೆ ಇವತ್ತು ಶತಾಯ ಕೇಜ್ರಿವಾಲ್ರನ್ನು ಸೋಲಿಸಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ ಅಂತೇಳಿ ಭಾಳಷ್ಟು ಜನ ಅದರಲ್ಲೂ ವಿರೋಧ ಪಕ್ಷಗಳು ಇಂಡಿಯಾ ಭಾಳಷ್ಟು ಇದನ್ನು ಟೀಕೆ ಮಾಡ್ತಾ ಇದ್ದಾರೆ. ಮತ್ತು ಅವರು ಅಷ್ಟು ಚಾಲೆಂಜಾಗಿ ತೆಗೆದುಕೊಂಡಿದ್ದಾರೆ ನಮ್ಮ ಮೋದಿಯವರು ಅದ್ರ ಸಹಿತ ಇಲ್ಲಪ್ಪ ಈ ಸಲ ನಾವು ಗೆಲ್ಲೇಬೇಕು ಅನ್ನೋಂಥದ್ದು ಒಂದು ಹಠಕ್ಕೆ ಬಿದ್ದಿದ್ದಾರೆ ಅಂತ ಅನಿಸ್ತದೆ. ಈ ಹಿನ್ನೆಲೆಯಲ್ಲೇ ನಾನು ಪ್ರಬಲ ಹಿಂದೂ, ನೀವು ಹಿಂದೂಗಳು ನನಗೆ ಮತ ಹಾಕಬೇಕು ಅನ್ನುವಂಥ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಅಲ್ಲಿ ಡಿಸ್ಕಷನ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಇವತ್ತು ಕೇವಲ ಹಿಂದುತ್ವದ ನೆಲೆಗಟ್ಟಿನೆಲ್ಲ ಈ ಸಲದ ದೆಹಲಿ ಚುನಾವಣೆ ನಡೀತಾ ಇದೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ಯದ. ಇನ್ನು ಅಭಿವೃದ್ಧಿ ಅದು ಇದು ಮಾತಾಡ್ತಾ ಇದ್ದಾರೆ. ನಾವು ಫ್ರೀ ಕೊಡ್ತೀವಿ ರೀ ಅಂತ ಹೇಳಿದ್ದಾರೆ ಯಾರು ನಮ್ಮ ಮೋದಿಯವರು ಎಲ್ಲ. ಅವರು ನಾವು ನೀವೇನು ಫ್ರೀ ಏನು ನಾವು ಕೊಡ್ತಾ ಇದ್ದಾರೆ ಆಮ್ ಆದ್ಮಿಯವರು ನಾವೆಲ್ಲ ಕೊಡ್ತೀವಿ ಅಂತ ಶಾರ್ ಅವರು ಹೇಳಿದ್ದಾರೆ. ಆದ್ರೆ ಜನ ನಂಬುತ್ತಾರೋ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ BJPಯ ಗ್ಯಾರಂಟಿಯನ್ನು ಜನ ಅದು ದೆಹಲಿ ಜನ ನಂಬ್ತಾರಾ ಅನ್ನೋ ಪ್ರಶ್ನೆ ಇದ್ದಾಗಲೇ ಮಧ್ಯಮ ವರ್ಗದವ್ರಿಗೆ 12 ಲಕ್ಷದವರೆಗೆ ತೆರಿಗೆ ಪೂರ್ವ ಜೀರೋ ಮಾಡಿದ್ದೊಂದು ಇನ್ನೊಂದು ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಈಗ ಸನಾತನದೊಂದು ಹಿಡ್ಕೊಂಡು ಏನೋ ಕೇಜ್ರಿವಾಲ್ ಇದನ್ನು ಮಾಡ್ತಾಯಿದ್ರು, ಒಂದು ಹೊಸ ಮೂಮೆಂಟ್ ಮಾಡ್ತಾಯಿದ್ರು. ಅದಕ್ಕೂ ಒಂದು ಇವತ್ತು ಕುಟಾರಪ್ರಾಯ ಅದು ಇವತ್ತು ಓಟ್ ಹಾಕ್ಲಿಕ್ಕಿದ್ದಾರೆ. ಸಹಜವಾಗಿ ಮತ ಹಾಕುವವರೆಗೆ ಒಂದು ಇರ್ತದೆ ವಿಚಾರ, ಅಲ್ಲಿ ಒಳಗೆ ಹೋದಾಗ ಒಂದು ವಿಚಾರ ಬಂದುಬಿಡ್ತಾರೆ. ಹೌದು ಬಾ ಇವರು ನಮ್ಮ ಹಿಂದೂ ನಮ್ಮ ಜನರು ಉಳಿಸೋದ್ರಾಗಿದ್ದವರು ಅಂತೇಳಿ ಅದರಲ್ಲಿ ಮಧ್ಯಮ ವರ್ಗದವರೆಲ್ಲ ಒಂದು ಸ್ಟಾಂಚ ಹಿಂದುತ್ವ ಇರ್ತದೆ. ಲೋಕಸಭೆಯಲ್ಲಿ ಓಟ್ ಹಾಕಿದವ್ರು ಈ ಸಲ ಓಟ್ ಹಾಕಲಿ ಅನ್ನುವಂಥ ಪ್ಲ್ಯಾನು ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ರಾಜಕಾರಣವನ್ನು ಯಾವ ರೀತಿ ಮಾಡಬೇಕು ಅವರ ಬರೋರು ಒಂದು ಕಡೆ ಗುರಿ ಇರ್ತದೆ, ಇನ್ನೊಂದು ಹೊಡಿತಾ ಇರ್ತಾರೆ. ಹಂಗೆ ಇವತ್ತು ಮೋದಿಯವರ ಸ್ನಾನ ದೆಹಲಿಯ ಗೆಲ್ಲುವ ಸಲುವಾಗಿನ ಅನ್ನುವಂಥದ್ದು. ಇವತ್ತಲ್ಲೇ ದೆಹಲಿಯಂತ ಎಲೆಕ್ಷನ್ ಮೋದಿ ವರ್ಸಸ್ ಕೇಜ್ರಿವಾಲ್ ಆಗಿ ಹೋಗ್ಬಿಟ್ಟದಲ್ಲ. ಮತ್ತು ದೆಹಲಿಯಲ್ಲಿ ಅಂತ ದೊಡ್ಡ ಮುಖ ಇಲ್ಲ. ಕೇಜ್ರಿವಾಲ್ರ ಮಟ್ಟದಲ್ಲೇ ನಿಲ್ಲುವಂತಹ ಒಬ್ಬ ವಿರೋಧ ಪಕ್ಷದ ನಾಯಕ ಅಲ್ಲಿಲ್ಲ. ಅಲ್ಲಿ ಏನಿದ್ರು ಮೋದಿ ಶಾ, ಅದರಲ್ಲೂ ಮುಖ್ಯವಾಗಿ ಮೋದಿಜಿಯವರು. ಅದಕ್ಕಾಗಿ ಮೋದಿಜಿಯವರ ಈ ಗಂಗಾ ಸ್ನಾನವನ್ನು ಇವತ್ತು ಜೋರ್ದಾರ ಟೀಕೆಯನ್ನು ದೆಹಲಿ ತುಂಬ ಮಾಡ್ತಾ ಇದ್ದಾರೆ ನಮ್ಮ ಕೇಜ್ರಿವಾಲ್ ಗುಂಪಿನವರು ಅಥವಾ ಆಮ್ ಆದ್ಮಿಯವರು ಪ್ರತಿಯೊಬ್ಬರೆಲ್ಲ ಪ್ರತಿಯೊಂದು ಬೂತ್ಗೂ ಹೇಳಿ ಇದು ನಾಟಕ ಅನ್ನೋ ಪ್ರಚಾರ ಮಾಡ್ತಾ ಇದ್ದಾರೆ. ಸುದ್ದಿಗಳು ಬರ್ತಾ ಇದ್ದಾವೆ. ಅದು ನಮ್ಮ ಮೇನ್ ಮೀಡಿಯಾ ಹೆಚ್ಚಿಗೆ ತೋರಿಸ್ತಾ ಇಲ್ಲ. ಅದಿರಲಿ, ಅದೇನೋ ಮಾಡಲಿ. ಇವತ್ತು ಮಾತ್ರ ಈ ಕದನ, ಹಿಂದುತ್ವದ ಕದನ ಕೇಜ್ರಿವಾಲ್ ಗೆಲ್ತಾರ ಅಥವಾ ಮೋದಿಯವ್ರು ಗೆಲ್ತಾರೆ ಇದರಲ್ಲೇ ಅನ್ನೋದು ಎಲ್ಲರದ್ದು ಒಂದು ಕುತೂಹಲದ ಪ್ರಶ್ನೆ ಆಗಿದೆ. ಇನ್ನೇನು ಬರ್ತದೆ ರಿಸಲ್ಟ್, ಇನ್ನೂ ದೂರಿಲ್ಲ. ಇವತ್ತು ಸಾಯಂಕಾಲ ಅಂತ ಎಕ್ಸಿಟ್ ಪೋಲ್ ಬರ್ತದೆ. ಎಕ್ಸಿಟ್ ಪೋಲ್